ಮಾಡ್ತದೆ ಗೃಹಲಕ್ಷ್ಮಿ ಆಡೋದು ಬೇರೆ ಬೇರೆ ಉದ್ಯೋಗ ಸ್ವಯಂ ಉದ್ಯೋಗ ಬಳಸ್ಕೋಬಹುದು. ಯಾಕೆ ಈ ರೀತಿ ಒಬ್ಬೊಬ್ರು ಒಂಥರ ಬೆಳೆಸ್ತಾರೆ ಮೊಮ್ಮಕ್ಳು ಬಂದ್ರು ಕೂಡ ಈ ತರ ಇದ್ರು ಈ ಸರ್ಕಾರದಲ್ಲಿ ದುಡ್ಡು ಬಳಸಿದ್ವಿ ಈ ತರ ಯೂಸ್ ಮಾಡಿದ್ವಿ ಈ ಕಡೆ ಒಂದು ಬರ್ರ ರಾಜ್ಯ ಸರ್ಕಾರ ಜಾರಿಗೆ ತಂದಂತಹ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಲ್ಲಿ ಸಾಕಷ್ಟು ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಆಗ್ತಾ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ ಆಗಿರ್ತಕ್ಕಂತಹ ಗೃಹಲಕ್ಷ್ಮಿ ಯೋಜನೆ ಅಡಿ ಬಂದಂತಹ ಏನು
ಅಮೌಂಟ್ ಅನ್ನ ಕೂಡಿಸಿಟ್ಟು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭಾವಚಿತ್ರವನ್ನು ಕೆತ್ತನೆ ಮಾಡಿಸಿರ್ತಕ್ಕಂತಹ ಡೋರ್ ಅನ್ನ ಮನೆ ಬಾಗಿಲಿಗೆ ಡೋರ್ ಅನ್ನ ಈಗ ಅಳವಡಿಸಿರ್ತಕ್ಕಂಥದ್ದು. ನಾನೀಗ ಸದ್ಯ ಇರ್ತಕ್ಕಂಥದ್ದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಮಲ್ಲನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂತಹ ದಂಪತಿಯವರ ಒಂದು ಮನೆಯಲ್ಲಿ ಮುಂದೆ ಇರ್ತಕ್ಕಂಥದ್ದು. ಇಲ್ಲಿ ದೃಶ್ಯಾವಳಿ ಕೂಡ ನೋಡ್ಬೋದು ಯಾವ ರೀತಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭಾವಚಿತ್ರವನ್ನ ತಮ್ಮ ಮನೆ ಬಾಗಿಲಿಗೆ ಒಂದು ಕೆತ್ತನೆ ಮಾಡಿಸೋದ್ರ ಮೂಲಕ ಅದು ಒಂದು ಅಳವಡಿಸಿರ್ತಕ್ಕಂತಹದ್ದು. ಈ ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂತ ಅನುದಾನವನ್ನ ಸಾಕಷ್ಟು ಜನರು ತಮ್ಮ ಸ್ವಯಂ ಉದ್ಯೋಗಕ್ಕಾಗಿರ್ಬಹುದು ಬೇರೆ ಬೇರೆ ಒಂದು ಆರ್ಥಿಕ ಸಬಲೀಕರಣಕ್ಕೆ ಬಳಸಿಕೊಳ್ತಾ ಇರ್ತಕ್ಕಂಥದ್ದು. ಅದರ ಬೆನ್ನಲ್ಲೇ ಈಗ ಗೃಹಲಕ್ಷ್ಮಿ ಹಣದಿಂದ ಏನು ಕೂಡಿಸಿದಂತ ಈ ಹಣದಿಂದ ಈಗ ಡೋರ್ ಅನ್ನ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಈ ತುಂಬಾ ಸಂತೋಷ ಆಗ್ತಿದೆ. ಎಲ್ಲೋ ಕೆಲವು ಪೇಪರ್ಗಳಲ್ಲಿ ಟಿವಿಗಳಲ್ಲಿ ನೋಡ್ತಾ ಇದ್ವಿ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ ಅವ್ರನ್ನ ಫೋಟೋವನ್ನು. ಇದು ದಿನ ಬೆಳಕಾದರೂ ಈ ದೇವಸ್ಥಾನ ಹೆಂಗಿದೆ ಹಂಗೆ ನಮ್ಮ ಸ್ವಂತ ಅಣ್ಣ ಸರ್, ನಮ್ಮ ಅಣ್ಣ ಆತ, ನಾನು ಗ್ರಾಮ ಪಂಚಾಯತಿ ಮೆಂಬರು. ನಮ್ಮ ಅಣ್ಣ ಸ್ವಂತ ಆತನ ಮನೆ ಬಾಗಿಲಿಗೆ ಆತನ ಕೆಚ್ಚಿದ್ದಾನೆ. ಅದ್ಭುತವಾದಂಥ ಕಾರ್ಯ ಅದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಅದ್ಭುತವಾದಂಥ ಕಾರ್ಯ. ಎಲ್ಲ ಯೋಜನೆಗಳು ಮನೆ ಮನೆಗೆ ನಮ್ಮ ಜಿಲ್ಲೆಯ ಗಡಿಪಾಡಾದರೂ ಕೂಡ ಮನೆ ಮನೆಗೆ ತಲುಪಕ್ಕಂಥ ಯೋಜನೆ ಮಾಡಿರ್ತಕ್ಕಂಥದ್ದು ಅದ್ಭುತವಾದಂಥ ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರದ್ದು. ಹಾಗಾಗಿ ತುಂಬ ಹೃದಯ ಧನ್ಯವಾದಗಳು ಸರ್. ಆರ್ಥಿಕವಾಗಿ ಭಾಳಷ್ಟು ಅನುಕೂಲ ಆಗಿದೆ ಸರ್. ನಮ್ಮ ಬಡ ಜನ, ನಾವು ಕೂಲಿ ಮಾಡ್ತಕ್ಕಂಥ ಜನ, ನಮಗೆ ಯಾವುದೇ ಥರದ ನೀರಾವರಿ ಯೋಜನೆ ಇಲ್ಲಿ ಬಯಲುಸೀಮೆ ನಾವೆಲ್ಲ ಕೂಲಿ ಮಾಡ್ತಕ್ಕಂಥ ಜನ. ಹಾಗಾಗಿ ಅಕ್ಕಿ ಯೋಜನೆ ಇರ್ಬೋದು, ಗ್ಯಾರಂಟಿ ಯೋಜನೆ ಇರ್ಬೋದು ಸರ್, ಭಾಳಷ್ಟು ನಮಗೆ ಬಡವರಿಗೆ 100% ನಮಗೆ ಅನುಕೂಲ ಆಗಿದೆ ಸರ್. ಎರಡು ಮಾತಿಲ್ಲ ಸರ್. ಅಣ್ಣ ಅಂಗಡಿ ಬಿಸ್ನೆಸ್ ಮಾಡ್ತಾನೆ ಸರ್. ಅವರ ಮನೆಯವ್ರು ಕೂಲಿ ಮಾಡ್ತಾರೆ ಸರ್ ಎಲ್ಲವರು. ಹೌದು ಸರ್. ಕಿರಣ್ ಭಾವಚಿತ್ರ ಅಳವಡಿಸಿದ ಮೇಲೆ ಸಾಕಷ್ಟು ಜನರು ಬರ್ತಾ ಇದ್ದಾರೆ ಸರ್. ಸಾಕಷ್ಟು ಜನ ನೋಡಕ್ಕೆ ಬರ್ತಾರಲ್ಲ ಸರ್. ಇದೇ ಥರ ಇನ್ನೂ ಭಾಳಷ್ಟು ಜನ ನಾವು ಮಾಡಬೇಕು. ಇದನ್ನ ಎಲ್ಲಿ ಕೆತ್ತನೆ ಮಾಡಿದ್ರಿ, ಎಲ್ಲಿ ಮಾಡಿಸ್ಕೊಂಬಂದ್ರಿ, ನಿಮ್ಗೆ ಹೆಂಗೆ ಸ್ಫೂರ್ತಿ ಆಯ್ತು ಅಂತ ಕೇಳ್ಕೊಂಡು ಹೋಗ್ತಾರೆ ಸರ್ ನಮ್ಮ ಬ್ರದರ್ನ. ಹಂಗಾಗಿ ಇನ್ನೂ ಭಾಳಷ್ಟು ಜನ ಮಾಡಿಸೋರು ಇದ್ದಾರೆ ಸರ್ ಇದ್ರ ಬಗ್ಗೆ. ಡೋರ್ ವಿವಿಧ ಯೋಜನೆಗಳು ಮಾಡೋರು ಇದ್ದಾರೆ ಸರ್, ಭಾಳಷ್ಟು ಜನ ಇದ್ದಾರೆ ಸರ್. ಇಲ್ಲಿ ನನ್ನ ನಿವೃತ್ತಿ ಶಿಕ್ಷಕ ನಾನು. ಇದೇ ಊರಿನ ಗ್ರಾಮಸ್ಥರು. ಈ ಯೋಜನೆ ತಿಪ್ಪೇಶ್ ಮಾಡಿದಾನಂತ ನಮಗೂ ಕೂಡ ಗೊತ್ತಿಲ್ಲ. ಇದನ್ನು ಮಾಡೋರು ಭಾಳ ಜನ ಅಂದರೆ ನಾನೇ, ಇವಾಗ ಉದಾಹರಣೆಗೆ ನಾನೇ ಮಾಡಿಸ್ಬೇಕು ಅನ್ನಿಸ್ತದೆ. ಆ ರೀತಿ ಮನಸ್ಸಿಗೆ ಒಂದು ಉತ್ಸಾಹ ಇವರು ಉತ್ಸಾಹ ಕೊಟ್ಟಂಗಾಯ್ತು. ನಮ್ಮ ಮುಖ್ಯಮಂತ್ರಿಗಳ ಹೆಸರು ಉಳಿತು. ಆಮೇಲೆ ಅವರು ಕೊಟ್ಟಂಥ ಹಣದ ಒಂದು ಪ್ರತಿಫಲ ಇಲ್ಲಿ ದೊರೀತು. ಅದೇ ರೀತಿ ಪ್ರತಿಯೊಬ್ಬರೂ ಅವ್ರನ್ನ ನೆನೆಸ್ತಾ ನಮ್ಮ ನಾಡಿನಲ್ಲಿ ಮತ್ತೆ ಸಿದ್ದರಾಮಯ್ಯನಂಥವರು ಹುಡ್ತಾರೆ ಅಂತ ನಾನು ಹೇಳಲ್ಲ. ಎಲ್ಲದರಲ್ಲೂ ಆತ ಒಂದು ಧೈರ್ಯದಲ್ಲಾಗಲಿ, ಜಾಣ್ಮೆಯಲ್ಲೇ ಆಗಲಿ, ಎಲ್ಲ BJP JDS ಎಲ್ಲ ಸಂಘ ಸಂಸ್ಥೆಗಳನ್ನು ಅಳವಡಿಸ್ಕೊಂಡು ಆತ ಇಷ್ಟು ಮಟ್ಟಿಗೆ ಮಾಡ್ತಾನಂತ ಯಾರಿಗೂ ಇದ್ದಿಲ್ಲ ಸರ್. ಎಷ್ಟೆಷ್ಟೋ ಕಷ್ಟ ಕೊಟ್ಟರು ಅವರಿಗೆ, ಆದರೂ ಬಿಡದಂತೆ ಸಾಧನೆ ಮಾಡಿ ಈ ಒಂದು ಕೆಲಸ ಮಾಡಿ ರೈತರಿಗೆ ಒಂದು ಉತ್ತಮವಾದ ಒಂದು ದಾರಿದೀಪ ಆಗಿದ್ದಾನೆ. ಆ ಮರ ಆತ ನೆನೆಸ್ಬೇಕಾದ್ದು. ಎಷ್ಟೇ MS ಸಿದ್ದರಾಮಯ್ಯನವ್ರನ್ನ ಭಾಳ ದೊಡ್ಡ ವ್ಯಕ್ತಿ ಆತನ ನೆನೆಸ್ಕೊಂಡ್ರೆ ನಾವು ಕೂಡ ಈಗ ಗೊತ್ತಿಲ್ಲದವ್ರು ಮಾತಾಡ್ತಾರೆ. ಅವನೇನು ಮಾಡಿದೆ, ಇವನೇನು ಮಾಡಿದೆ, ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ ಅಂತ. ಗೊತ್ತಿದ್ದವ್ರು ಮಾತಾಡೋಕ್ಕೆ ಹೋಗಲ್ಲ. ಎಲ್ಲರೂ ಎಲ್ಲವನ್ನೂ ತೂಕ ಮಾಡೇ ಮಾಡ್ಬೇಕಾತ. ಭಾಳ ದೊಡ್ಡ ಮನುಷ್ಯ ಆತ. ದೇವರಾಜ ಅರಸನ ನಂತರ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯನವರು. ನಾವು ಜಾತಿ ಮೇಲೆ ಮಾತಾಡಲ್ಲ. ಈ ಜನಗಳಿಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ, ಎಷ್ಟು ಸಹಕಾರ ಕೊಟ್ಟಿದ್ದಾರೆ, ಎಂತೆಂಥ ಅವ್ರು ಹೇಳ್ತಾರೆ. ನಾವು ಚೆನ್ನಾಗಿ ತಿಳ್ಕೋಬೇಕು, ನಾವು ಒಂದಾಗಬೇಕು, ನಾವು ಒಗ್ಗಟ್ಟಾಗಬೇಕು, ಒಗ್ಗಟ್ಟಿನಿಂದ ಬಲವಿದೆ ಅಂತ ನಾವು ಸಾಧನೆ ಮಾಡಿ ತೋರಿಸ್ಬೇಕು ಅಂತ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಫಂಕ್ಷನ್ನಲ್ಲಿ ಕೂಡ ಆತ ಹೇಳ್ತಾನೆ. ಅದನ್ನು ಪಾಲನೆ ಮಾಡ್ತಕ್ಕಂಥ ಜನ ಇವಾಗಿಲ್ಲ. ಹೌದಾ ಸರ್? ಆತ ನಾವು ಯಾವಾಗ ಕೆಳಗಿಳಿಸೇವು ಸಂತೋಷಪಟ್ಟೆವು ಅಂತ ಇದ್ದಾರೆ ವಿನಃ ಆತನ ಬಗ್ಗೆ ಆತ ಒಳ್ಳೇದು ಮಾಡಿದನು ಅಂತಕ್ಕಂಥ ವ್ಯಕ್ತಿಗಳು ಭಾಳ ಕಡಿಮೆ. ಈ ರೀತಿ ಆಗಿರೋದು ನಾವು ನೋಡಿ ಸಂತೋಷ ಆಗೈತೆ ನಮಗೆ.